ಇಲ್ಲಿ ಸ್ವಲ್ಪ ಕೇಳಿ. ಆತ್ಮವಿಶ್ವಾಸ ಅಹಂಕಾರವಲ್ಲ. ಪ್ರತಿಯೊಬ್ಬ ಮನುಷ್ಯನ ಒಂದು ಅಭಿವೃದ್ಧಿಯ ಸಾಧನ, ಸ್ಫೂರ್ತಿಯ ಸೆಲೆ. ಮನುಷ್ಯನಿಗೆ ಏನೇ ಮಾಡಬೇಕಂದ್ರೂ ಆತ್ಮವಿಶ್ವಾಸ ಬೇಕೇ ಬೇಕು. ಇದು ಜೀವನೋತ್ಸಾಹ ತುಂಬಿ ಮನುಷ್ಯನನ್ನು ಸಬಲನನ್ನಾಗಿಸಿ ಸಮರ್ಥನನ್ನಾಗಿ ಮಾಡುತ್ತೆ. ನಮ್ಮಲ್ಲಿ ಎಷ್ಟೇ ಶಕ್ತಿ ಬುದ್ಧಿ ಇದ್ದರೂ ಆತ್ಮವಿಶ್ವಾಸ ಇಲ್ಲದಿದ್ದರೆ ಎಲ್ಲ ವ್ಯರ್ಥವಾಗ್ಬಿಡುತ್ತೆ. ಕಾರಣ ಆತ್ಮವಿಶ್ವಾಸ ಅಹಂಕಾರವಲ್ಲ, ಅದೊಂದು ಚೈತನ್ಯದ ಚಿಲುಮೆ. ನಮ್ಮ ಆತ್ಮವಿಶ್ವಾಸ ಗಟ್ಟಿಯಾದ್ರಷ್ಟೇ ಬದುಕು ದೃಢವಾಗುತ್ತೆ. ಏನೇ ಬಂದರೂ ಎದುರಿಸುವ ಶಕ್ತಿ ಹೊಂದಿರ್ತೇವೆ. ಇಲ್ಲೊಂದು ಕತೆ ನೆನಪಿಗೆ ಬರುತ್ತೆ. ಒಬ್ಬ ಅನಾಥ ಬಾಲಕ ಪ್ಯಾರಿಸ್ ನಗರದಲ್ಲಿ ಖಿನ್ನ ಮನಸ್ಕನಾಗಿ ಜೀವನವೇ ಬೇಡ ಅಂತ ರಸ್ತೆ ಪಕ್ಕದಲ್ಲಿ ಹೋಗ್ತಾ ಇರ್ತಾನೆ. ಆಗ ಅದೇ ರಸ್ತೆಯಲ್ಲಿ ಒಬ್ಬ ನಾಯಕ ಹೋಗುವಾಗ ಕೇಳ್ತಾನೆ, ಏನಾಗಿದೆ ನಿನಗೆ ಅಂತ. ಅವನು ಹೇಳ್ತಾನೆ, ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ, ನನಗೆ ಜೀವನವೇ ಬೇಡ ಅನ್ನುವಷ್ಟು ದುಃಖ ಆಗಿದೆ, ಬದುಕುವ ಇಚ್ಛೆ ನನಗಿಲ್ಲ, ಸತ್ತು ಹೋಗ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಆಗ ಆ ನಾಯಕ ಹೇಳ್ತಾನೆ, ಏನಪ್ಪ ಇಷ್ಟು ಸುಂದರವಾಗಿದೆಯಾ, ನಿನ್ನ ಕೂದಲು ಎಷ್ಟು ಚೆನ್ನಾಗಿದೆ, ನಿನ್ನ ಕಣ್ಣುಗಳ ಹೊಳಪು ಎಷ್ಟು ಅಂದ, ನಿನ್ನ ಕಣ್ಣು ನನಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ. ಆಗ ಅವನಿಗನ್ನಿಸ್ತು, ನಾನು ಸುಂದರವಾಗಿದ್ದೀನಿ ಎಂದು. ಸಾಯುವ ವಿಚಾರ ಬದಿಯಿಟ್ಟು ತನ್ನ ಸೌಂದರ್ಯದ ಬಗ್ಗೆ ಅವನಿಗೆ ಆತ್ಮವಿಶ್ವಾಸ ಬರ್ತಾ ಬರ್ತಾ ಸಣ್ಣ ಪುಟ್ಟ ಕೆಲಸ ಮಾಡ್ದ, ಒಳ್ಳೆ ಬಟ್ಟೆ ತೊಟ್ಟ. ಕೆಲ ದಿನಗಳ ನಂತರ ಅತ್ಯಂತ ಸುಂದರ ಯುವಕನಾಗಿ ಎಲ್ಲರನ್ನ ಆಕರ್ಷಿಸತೊಡಗಿದ. ಕೆಲವು ಕಂಪ್ನಿಗಳಲ್ಲಿ ಜಾಹೀರಾತು ಮಾಡ್ದ, ಹಾಗೆ ಒಬ್ಬ ಪ್ರಸಿದ್ಧ ಮಾಡೆಲರ್ ಆಗಿಬಿಟ್ಟ. ನೋಡಿ, ಅವನಿಗೆ ತುಂಬಿದ ಆತ್ಮವಿಶ್ವಾಸದ ಒಂದು ಮಾತು ಸಾಯುವನನ್ನು ಸಾಧನೆ ಮಾಡುವಂತೆ ಮಾಡ್ತು. ಆತ್ಮವಿಶ್ವಾಸ ಇಲ್ಲದವರು ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ ಅದು ನಂಗೆ ಗೊತ್ತಿಲ್ಲ, ಅಯ್ಯೋ ಅದು ಬರೋದಿಲ್ಲ, ನನಗೆ ಹೆದರಿಕೆ, ಬೇಡ ಬಿಡಿ, ಭಯವಾಗುತ್ತೆ, ಅದು ನನ್ನಿಂದ ಆಗೋದಿಲ್ಲ ಅನ್ನುವಂಥ ಹಿಂಜರಿಕೆ ಭಾವ ನಮ್ಮಲ್ಲಿ ಮೂಡ್ತಂದರೆ ಮನುಷ್ಯ ಇದ್ದು ಕೂಡ ಸತ್ತಂತಾಗ್ಬಿಡ್ತಾನೆ. ದೇಹದಲ್ಲಿ ಶಕ್ತಿ ಇಲ್ಲಿದ್ದರೂ ಕೂಡ ಆತ್ಮವಿಶ್ವಾಸ ಜೊತೆಗಿದ್ರೆ ಎಂಥ ಕಾರ್ಯವನ್ನಾದರೂ ಮಾಡಿ ಮುಗಿಸ್ಬಿಡ್ತಾನೆ. ತನ್ನ ನಂಬದವನು ಜೀವನದಲ್ಲಿ ಯಾರನ್ನೂ ನಂಬೋದಿಲ್ಲ. ಅದಕ್ಕಂತೆ ಹಿರಿಯರು ಹೇಳ್ತಾರೆ, ನಂಬಿಕೆನೇ ದೇವರು, ನಂಬಿ ನೆಚ್ಚಿ ಕರೆದೊಡೆ ಬರಲೊಲ್ಲನೇ ಶಿವನು ಅಂತ. ಬಲವಾದ ಆತ್ಮವಿಶ್ವಾಸ ನಮ್ಮನ್ನು ಬಲಿಷ್ಠರನ್ನಾಗಿಸಿ, ಸಮಾಜದ ಸದೃಢ ನಾಗರಿಕರನ್ನಾಗಿಸಿ, ಯಾರ ಆಸರೆ ಇಲ್ಲದೆ ಹಂಗಿಲ್ಲದೆ ಬದುಕುವಂತೆ ಮಾಡಿಬಿಡುತ್ತೆ. ಇದು ಜೀವನ ಕಟ್ಟುವ ಕಲೆ, ಗುರಿ ಮುಟ್ಟುವ ಕಲೆ, ಎಲ್ಲ ಮೆಟ್ಟಿ ನಿಲ್ಲುವ ಕಲೆ ನಮಗೆ ಕಲಿಸ್ಬಿಡತ್ತೆ. ಮನುಷ್ಯನನ್ನು ಹೇಡಿಯಾಗಿಸದೆ ಗಡಿ ತಲುಪಿಸುತ್ತೆ. ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಸಾಕ್ಷಿ ಆಗಬಲ್ಲ ಆತ್ಮೀಯ ಸ್ನೇಹಿತ, ಸದಾ ಎಚ್ಚರಿಸುವ ಎಚ್ಚರಿಕೆಯ ಗಂಟೆ, ದಿಟ್ಟನಾಗಿಸುವ ಆಯುಧ. ಆತ್ಮವಿಶ್ವಾಸ ಹೊಂದಿದ್ರೆ ಜಗತ್ತನ್ನೇ ಗೆಲ್ಲಬಲ್ಲೆವು. ಏನಂತೀರಾ? ಕೇಳಿಸ್ಕೊಂಡ್ರಲ್ವಾ? ಧನ್ಯವಾದ.